press the bell icon on the YouTube app and never miss another update. Okay students, in the last class ನಾವೇನು ಮಾಡಿದ್ವಿ, ಸೆಕೆಂಡ್ ಮೇನ್ ಮಾಡಿದ್ವಿ. ಅದರಲ್ಲಿ ಏನು ಮಾಡಬೇಕಾಗಿತ್ತು, ಗ್ರೇಟೆಸ್ಟ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕಿತ್ತು ಅಥವಾ ಅಂಡರ್ಲೈನ್ ಮಾಡಬೇಕಿತ್ತು. ಸೊ ಇಲ್ಲಿ ಥರ್ಡ್ ಮೇನು ಏನಿದೆ ಅಂದರೆ ಅಂಡರ್ಲೈನ್ ದ ಸ್ಮಾಲೆಸ್ಟ್ ನಂಬರ್ ಅಂತ ಇದೆ. ಅಲ್ಲಿ ಏನು ಮಾಡಿದ್ವಿ, ಗ್ರೇಟೆಸ್ಟ್ ನಂಬರ್ನ ಅಂಡರ್ಲೈನ್ ಮಾಡಿದ್ವಿ. ಸೊ ನಾವು ಇವಾಗ ಏನು ಮಾಡಬೇಕು, ಸೊ ಸ್ಮಾಲೆಸ್ಟ್ ನಂಬರ್ನ ಅಂಡರ್ಲೈನ್ ಮಾಡಬೇಕು. ಸೊ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ. ಸೊ ಇದು ಎಕ್ಸಾಂಪಲ್ ಪ್ರಾಬ್ಲಮ್. 327, 273, 372, 732, 237. ಸೊ ಇಲ್ಲಿ ನೋಡಿ, 327 ಇದೆ, 273 ಇದೆ, 372 ಇದೆ, 732 ಇದೆ, 237 ಇದೆ. ಸೊ ನಾವಿಲ್ಲೇ ನೋಡ್ಕೋಬಹುದು. ಸೊ ಸ್ಮಾಲೆಸ್ಟ್ ಯಾವುದು ಅಂತ 3 ಇದೆ, 3 ಇದೆ, 7 ಇದೆ. ಸೊ ಇವೆಲ್ಲ ಏನಾಗುತ್ತೆ, ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಏನಾಗುತ್ತೆ, ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಸೊ ಇದನ್ನು ರಾಂಗ್ ಮಾರ್ಕ್ ಅಂತ ಹಾಕಿದ್ದೀನಿ. ಗ್ರೇಟೆಸ್ಟ್ ನಂಬರು ಇದು ಕೂಡ ರಾಂಗ್ ಮಾರ್ಕು, ಇದು ಕೂಡ ರಾಂಗ್ ಮಾರ್ಕು, ಬಿಕಾಸ್ ಇವೇನು ಗ್ರೇಟೆಸ್ಟ್ ನಂಬರ್ ಆಗಿದೆ. ಸೊ ಈಗ ಇವೆರಡರಲ್ಲಿ ನೋಡ್ಕೋಬೇಕು. 2 ಮತ್ತು 2 ಏನಾಗಿದೆ, ಕಾಮನ್ ಆಗಿದೆ. 2 ಮತ್ತು 2 ಕಾಮನ್ ಆಗಿದೆ. ಸೊ ಟೆನ್ಸಿಗೂ ಟೆನ್ಸಲ್ಲಿ ನೋಡೋಣ. ಟೆನ್ಸಲ್ಲಿ ಇದು 3 ಇದೆ, ಇದು 7 ಇದೆ. ಸೊ 7 ಗ್ರೇಟೆಸ್ಟ್ ನಂಬರ್ ಅಲ್ವಾ, ನಮಗೆ ಬೇಕಾಗಿರೋದೇನು, ಸ್ಮಾಲೆಸ್ಟ್ ನಂಬರ್. ಸೊ 3 ಸ್ಮಾಲೆಸ್ಟ್ ನಂಬರ್ ಆಗುತ್ತಲ್ವಾ, 3 ಸ್ಮಾಲೆಸ್ಟ್ ನಂಬರ್ ಆಗುತ್ತಲ್ವಾ. ಸೊ ಇದಕ್ಕೆ ಸ್ಮಾಲೆಸ್ಟ್ ನಂಬರ್ನ ಅಂಡರ್ಲೈನ್ ಮಾಡಬೇಕು. ಸ್ಮಾಲೆಸ್ಟ್ ನಂಬರ್ ಏನು ಮಾಡಬೇಕು, ಸ್ಮಾಲೆಸ್ಟ್ ನಂಬರ್ನ ಅಂಡರ್ಲೈನ್ ಮಾಡಬೇಕು. ಓಕೆನಾ. ನೀವು ಇದನ್ನೆಲ್ಲ ಬರ್ಕೊಂಡು ಮಾಡೋಷ್ಟರಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೀವು ಶಾರ್ಟ್ಕಟ್ ಮೆಥಡಲ್ಲೂ ಕೂಡ ಇದನ್ನು ಮಾಡಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್. ಫಸ್ಟ್ ಕ್ವಶನ್, 416, 406, 426, 462, 460. ಓಕೆ, ಈಗ ನೋಡಿ 4 ಇದೆ, 4 ಇದೆ, 4 ಇದೆ, 4 ಇದೆ, 4 ಇದೆ. ಸೊ ಕಾಮನ್ ಆಗಿದೆ ಅಲ್ವಾ. ಸೊ ಕಾಮನ್ ಆಗಿದೆ. ಸೊ ಟೆನ್ಸ್ ನೋಡೋಣ. ಸೊ ಸ್ಮಾಲೆಸ್ಟ್ ನಂಬರ್ ಬೇಕಾಗಿರೋದಲ್ವ ನಾವು. ಈಗ 4 4 4 4 4 ಕಾಮನ್ ಆಗಿತ್ತು. ಎಲ್ಲ ನಂಬರ್ಸಲ್ಲೂ 4 ಏನಾಗಿದೆ, ಕಾಮನ್ ಆಗಿದೆ. ಸೊ ನೆಕ್ಸ್ಟು ಟೆನ್ಸ್ ನೋಡ್ಕೋಬೇಕು ಅಲ್ವಾ. ಸೊ 1 ಇದೆ, 0 ಇದೆ, 2 ಇದೆ, 6 ಇದೆ, 6 ಇದೆ. ಸೊ 0 ಈಸ್ ದ ಸ್ಮಾಲೆಸ್ಟ್. ಎಲ್ಲ ನಂಬರ್ಸ್ನ ಕಂಪೇರ್ ಮಾಡಿಕೊಂಡ್ರೆ 0 ತುಂಬ ಸ್ಮಾಲೆಸ್ಟ್ ಆಗಿದೆ ಅಲ್ವಾ. ಸೊ ಅದನ್ನು ಅಂಡರ್ಲೈನ್ ಮಾಡ್ಬೋದಲ್ಲ. ಸೊ 406 ಇಸ್ ದ ಸ್ಮಾಲೆಸ್ಟ್ ನಂಬರ್. ಓಕೆ, 406 ಇಸ್ ದ ಸ್ಮಾಲೆಸ್ಟ್ ನಂಬರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 700, 500, 200, 300, 400. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇದು 7 ಹಂಡ್ರೆಡ್ಸ್ ನೋಡ್ಕೋಬೇಕಲ್ವಾ. ಸೊ 7 5 2 3 4 4ಅಲ್ಲಿ ಯಾವುದು ಸ್ಮಾಲೆಸ್ಟು? ಸೊ 2 ತಾನೆ. 200 ಇಸ್ ದ ಸ್ಮಾಲೆಸ್ಟ್ ಅಲ್ವಾ, ಹೀಗೆ ಹೇಳ್ಬೋದು. ಸೊ 7 ಗ್ರೇಟೆಸ್ಟ್ ಆಗಿದೆ, ಅದಕ್ಕಿಂತ ಕಡಿಮೆ 500, ಅದಕ್ಕಿಂತ ಕಡಿಮೆ 400, ಅದಕ್ಕಿಂತ ಕಡಿಮೆ 300, ಅದಕ್ಕಿಂತ ಕಡಿಮೆ ಏನಾಗಿದೆ, 200 ಆಗಿದೆ. ಸೊ 200 ಆಗಿದೆ. ಓಕೆನಾ. 200 is the smallest. Next, third question. 183,
187, 181, 190, 189. ಓಕೆನಾ? ಸೊ ಇಲ್ಲಿ ನೋಡಿ ಎಲ್ಲ ನಂಬರ್ಸಲ್ಲೂ ಒನ್ನು ಕಾಮನ್ ಆಗಿದೆ. 1 1 1 1 1. ಓಕೆ, ಸೊ ನೆಕ್ಸ್ಟು ಟೆನ್ಸಲ್ಲಿ ನೋಡ್ತೀವಲ್ವಾ? ಸೊ ಟೆನ್ಸಿಗೆ ಹೋಗ್ತೀವಿ. ಸೊ ಟೆನ್ಸಲ್ಲಿ ನೋಡ್ಕೊತೀವಿ. ಸೊ ಟೆನ್ಸಲ್ಲಿ ಏನಿದೆ? 8 8 8 ಕಾಮನ್ ಆಗಿದೆ ಆ್ಯಂಡ್ 8 ಕಾಮನ್ ಆಗಿದೆ. ಇದು 9 ಗ್ರೇಟೆಸ್ಟ್ ಆಗಿದೆ. ಸೊ ಇದನ್ನು ಇಂಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಬಿಕಾಸ್ ಅದು ತುಂಬ ಗ್ರೇಟೆಸ್ಟ್ ಆಗಿದೆ. ಸೊ ಈ 4 ನಂಬರ್ಸಲ್ಲಿ ಈಗ 8 1 ಕೂಡ ಕಾಮನ್ ಆಗಿದೆ, 8 ಕೂಡ ಕಾಮನ್ ಆಗಿದೆ. ಸೊ ಯೂನಿಟ್ಟು ನಾವು ಇವಾಗ ಯೂನಿಟ್ನ ಅಬ್ಸರ್ವ್ ಮಾಡ್ತೀವಿ. ಸೊ 3 ಇದೆ, 7 ಇದೆ, 1 ಇದೆ, 9 ಇದೆ. ಇದು 9 ಗ್ರೇಟೆಸ್ಟ್ ನಂಬರು. ಸೊ ಅದಾದಮೇಲೆ 7 ಆಗುತ್ತೆ, ಅದಾದಮೇಲೆ 3 ಆಗುತ್ತೆ, ಅದಾದಮೇಲೆ 1. ಸೊ ಸ್ಮಾಲೆಸ್ಟ್ ನಂಬರ್ ಯಾವುದು ಇದರಲ್ಲಿ? ಸೊ 181. ಹೌದಲ್ವಾ? ಸೊ 181. ಓಕೆ, ಸೊ 181 ಸ್ಮಾಲೆಸ್ಟ್ ನಂಬರ್. ಸೊ ಅದನ್ನು ಅಂಡರ್ಲೈನ್ ಮಾಡಿದೆ ನಾನು. ನೆಕ್ಸ್ಟು ಫೋರ್ತ್ ಒಂದು ಕ್ವಶನ್. ಸೊ ಫೋರ್ತ್ ಒಂದು ಕ್ವಶನ್. Next, fourth question. 572, 576, 571, 575, 574 ಆಗಿದೆ. ಸೊ ಏನಾಗಿದೆ? 572 ಇದೆ, 576 ಇದೆ, 571 ಇದೆ, 575 ಇದೆ, 574. ಸೊ ಇದರಲ್ಲೂ ಕೂಡ ನೋಡಿ 5 ಕಾಮನ್ ಆಗಿದೆ, 5 ಕಾಮನ್ ಆಗಿದೆ. ಸೊ ನಾವು ಯೂನಿಟ್ಸ್ ಟೆನ್ಸ್ 7 7 7 7 7 ಇದು ಕೂಡ ಕಾಮನ್ ಆಗಿದೆ. ಸೊ ನಾವು ಯೂನಿಟ್ಸ್ ಇದು 2 ಇದೆ, ಇದು 6 ಇದೆ, ಇದು 1 ಇದೆ, ಇದು 5 ಇದೆ, ಇದು 4 ಇದೆ. ಸೊ ಫಸ್ಟು ಗ್ರೇಟೆಸ್ಟ್ ಯಾವುದು? 6. 6 ಆದಮೇಲೆ 5, 5 4, 4 ಆದಮೇಲೆ 2, ನೆಕ್ಸ್ಟು 1. ಸೊ 1 ಇಸ್ ದ ಸ್ಮಾಲೆಸ್ಟ್. ಸೊ ನಾನು 571ಗೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಫಿಫ್ತ್ ಕ್ವಶನ್. 236, 236, 216, 246, 276, 256. ಓಕೆನಾ? ಸೊ ಇಲ್ಲಿ ಕೂಡ ನೋಡಿ 2 ಕಾಮನ್ ಆಗಿದೆ. ಸೊ ಹಂಡ್ರೆಡ್ಸಲ್ಲಿ 2 ಕಾಮನ್ ಆಗಿದೆ. ಟೆನ್ಸಲ್ಲಿ ನೋಡ್ಕೋಬಹುದು. ಟೆನ್ಸಲ್ಲಿ ಇಲ್ಲಿ 7 ಇದೆ ಗ್ರೇಟೆಸ್ಟ್ ನಂಬರ್, ಆಮೇಲೆ ಏನು ಬರುತ್ತೆ? 5 ಬರುತ್ತೆ, ಆಮೇಲೆ 4 ಬರುತ್ತೆ, ಆಮೇಲೆ 3 ಬರುತ್ತೆ, ಆಮೇಲೆ 1 ಬರುತ್ತೆ. ಸೊ ಇದು ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಸೊ 216 ಈಸ್ ದ ಸ್ಮಾಲೆಸ್ಟ್ ನಂಬರ್. ಓಕೆ, 216 ಏನಾಯ್ತು? ಈಗ ಸ್ಮಾಲೆಸ್ಟ್ ನಂಬರ್ ಆಗಿದೆ. ಓಕೆನಾ? ಓಕೆ, ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಫೋರ್ತ್ ಮೇನ್, ರೈಟ್ ದ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಸೊ ಒಂದೇ ಒಂದು ಸಮ್ ಮಾಡಿದ್ವಿ ಅಲ್ವಾ, ನಮಗೆ ಅರ್ಥ ಆಗಲಿ ಅಂತ. ಸೊ ಈಗ ನಾವು ಕೆಲವೊಂದು ಸಮ್ಸನ್ನ ಕೆಲವೊಂದು ಪ್ರಾಬ್ಲಮ್ಸನ್ನು ಮಾಡೋಣ. ಓಕೆನಾ? ಸಮ್ಸ್ ಎಲ್ಲ ಪ್ರಾಬ್ಲಮ್ಸನ್ನು ಮಾಡೋಣ.
fourth one, write in ascending and the descending order. ಓಕೆ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರಲ್ಲಿ ನಾವಿಲ್ಲಿ ಬರಿತಾ ಇದ್ದೀವಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಸೊ ಇದು ಎಕ್ಸಾಂಪಲ್ ಪ್ರಾಬ್ಲಮ್ಮು. 567, 467, ನೆಕ್ಸ್ಟ್ 967, 767, ನೆಕ್ಸ್ಟ್ 267. ಓಕೆನಾ? ಸೊ ಇಲ್ಲಿ ನೋಡಿ, 567, 467, 967, 767 ಆ್ಯಂಡ್ 267. ಸೊ ಫಸ್ಟು ನಾವು ಏನು ಬರ್ಕೋಬೇಕು, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಬರ್ಕೋಬೇಕಲ್ವಾ. ಅಸೆಂಡಿಂಗ್ ಆರ್ಡರ್ and descending order. ಓಕೆ, ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಬರ್ಕೊಂಡ್ವಿ, ಹೌದಲ್ವಾ? ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದ್ರೇನು, ಏನು ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ಅಲ್ವಾ. ಸ್ಮಾಲ್ ನಂಬರ್ ಯಾವುದು ಅಂತ ನೋಡ್ಕೋಬೇಕು. ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ಅಲ್ವಾ. ಸೊ ಈಗ ಏನು ಮಾಡಬೇಕು, ಸ್ಮಾಲ್ ನಂಬರ್ ಯಾವುದು ಇದರಲ್ಲಿ ಅಂತ ನೋಡೋಣ. ಸೊ 5 ಇದೆ. ಸೊ ಡಿಫ್ರೆಂಟ್ ಆಗಿರೋ ನಂಬರ್ಸ್ ಇದೆ ನೋಡಿ, ಡಿಜಿಟ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದು 9 ಇದೆ, ಬಿಗ್ಗೆಸ್ಟ್ ಆಯಿತು. 7 ಇದೆ, 5 ಇದೆ, 4 ಇದೆ, ನೆಕ್ಸ್ಟ್ 2 ಇಸ್ ದ ಸ್ಮಾಲೆಸ್ಟ್ ಅಲ್ವಾ. ಸೊ ಸ್ಮಾಲೆಸ್ಟ್ 267 ಬರ್ಕೊಂಡಿದ್ದೀನಿ. ನೆಕ್ಸ್ಟು ಅದಾದ ತಕ್ಷಣ ಯಾವುದು ನೆಕ್ಸ್ಟ್ ಸ್ಮಾಲೆಸ್ಟ್ ಬರೋದು, ನೆಕ್ಸ್ಟ್ ಗ್ರೇಟೆಸ್ಟ್. ಇದಕ್ಕಿಂತ ಸ್ವಲ್ಪ ಗ್ರೇಟೆಸ್ಟ್ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಸ್ಮಾಲಿಂದ ಬಿಗ್ವರೆಗೂ ಬರ್ಕೊತಾ ಹೋಗ್ತಾ ಇದ್ದೀವಿ. ಸೊ ಅಸೆಂಡಿಂಗ್ ಆರ್ಡರು. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, 467. ನೆಕ್ಸ್ಟ್ ಯಾವ್ದು ಬರುತ್ತೆ, 567. ನೆಕ್ಸ್ಟ್ ಯಾವ್ದು ಬರುತ್ತೆ, ಸೊ ನೆಕ್ಸ್ಟು 767. ಓಕೆ, ನೆಕ್ಸ್ಟ್ 967. ಓಕೆ, ಸೊ ಫಸ್ಟು ನಾವು ಸ್ಮಾಲ್ ನಂಬರ್ ಬರ್ಕೊಂಡ್ವಿ, 267, 467, 567 ಆ್ಯಂಡ್ 767. ನೆಕ್ಸ್ಟ್ ಗ್ರೇಟೆಸ್ಟ್ 967 ಬರ್ಕೊಂಡಿದ್ದೀವಿ ಅಲ್ವಾ. ಈಗೇನು ಮಾಡಬೇಕು, ಡಿಸೆಂಡಿಂಗ್ ಆರ್ಡರ್. ಈಗೇನು ಮಾಡಬೇಕು, ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡು ಹೋಗಬೇಕು. ಅಂದರೆ ಗ್ರೇಟೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ವರೆಗೂ ಬರ್ಕೊಂಡು ಹೋಗಬೇಕು. ಸೊ ಗ್ರೇಟೆಸ್ಟ್ ನಂಬರ್ ಇದರಲ್ಲಿ ಯಾವುದು, ಸೊ 967 ಅಲ್ವಾ. ಸೊ 967. ನೆಕ್ಸ್ಟು 767. ಸೊ ಡಿಸೆಂಡ್ ಮಾಡ್ತಾ ಹೋಗ್ತಾ ಇದ್ದೀವಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀತಾ ಇದ್ದೀವಿ. ಸೊ 567. ನೆಕ್ಸ್ಟು 467. ನೆಕ್ಸ್ಟು 267. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಲ್ವಾ. ಯೂನಿಟ್ 10 100 ನೋಡ್ಕೋಬೇಕು. ನೋಡಿಕೊಂಡು ಯಾವುದು ಗ್ರೇಟೆಸ್ಟು ಯಾವುದು ಸ್ಮಾಲೆಸ್ಟು ಅಂತ ನೋಡಿಕೊಂಡು ಬರಿತಾ ಹೋಗೋದು. ಅಸೆಂಡಿಂಗ್ ಫಸ್ಟ್ ಆಫ್ ಆಲ್ ಅಸೆಂಡಿಂಗ್ ಆರ್ಡರ್ ಅಂದರೆ ಏನು, ಡಿಸೆಂಡಿಂಗ್ ಆರ್ಡರ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೆಯೋದು, ಸ್ಮಾಲೆಸ್ಟು ಬಿಗ್ಗೆಸ್ಟ್. ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಬಿಗ್ಗೆಸ್ಟು ಸ್ಮಾಲೆಸ್ಟ್ ಅಂದರೆ ಡಿಕ್ರೀಸ್ ಮಾಡ್ತಾ ಹೋಗೋದು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ದ ಫಸ್ಟ್ ಕ್ವಶನ್, ಇದು ಎಕ್ಸಾಂಪಲ್ ಪ್ರಾಬ್ಲಮ್ಮು.
Okay, first question. 477. 477. Okay. Next, 477. 873. 873. 783. 783. 580. 580. 986. 986. So ಇಲ್ಲಿ ನಾನು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಬರೀತಾ ಇದ್ದೀನಿ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಆರ್ಡರ್. ಓಕೆ. ಸೊ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಏನು ಸ್ಮಾಲೆಸ್ಟ್ ಇಂದ ಬಿಗ್ಗೆಸ್ಟ್ ಅಲ್ವಾ. ಸೊ ಸ್ಮಾಲೆಸ್ಟ್ ಯಾವುದು ಫಸ್ಟ್ ನೋಡೋಣ. ಸ್ಮಾಲೆಸ್ಟ್ ಯಾವುದು? ಸೊ ಡಿಫ್ರೆಂಟ್ ಆಗಿರೋ ನಂಬರ್ಸ್ ಇದೆ, ಈಸಿಯಾಗಿ ಮಾಡ್ಬೋದು. 8, 7, 5, 9. ಸೊ 4 ಈಸ್ ಅ ಸ್ಮಾಲೆಸ್ಟ್ ನಂಬರ್ ಅಲ್ವಾ. ಸೊ 4, 9 ಇದೆ, 9 ಆದಮೇಲೆ 7, 8, 7, 5 ಆಮೇಲೆ 4. ಸೊ 477 ಈಸ್ ಅ ಸ್ಮಾಲೆಸ್ಟ್ ನಂಬರ್. ನೆಕ್ಸ್ಟ್ ಇದಾದಮೇಲೆ 580 ಇದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದು 580. ಇದಕ್ಕಿಂತ ಸ್ವಲ್ಪ ದೊಡ್ಡ ನಂಬರು 783 ಇದೆ, 783. ಆಮೇಲೆ ನೆಕ್ಸ್ಟು 873 ಇದೆ, 873 ಇದೆ. ನೆಕ್ಸ್ಟು ಅದಾದಮೇಲೆ 986 ಇದೆ, 986 ಇದೆ, ಹೌದಲ್ವಾ. ಸೊ 986 ಇದೆ. ಈಗ ಡಿಸೆಂಡಿಂಗ್ ಆರ್ಡರ್ ನೋಡಿ, ಡಿಸೆಂಡಿಂಗ್ ಆರ್ಡರ್ ಮಾಡಿ. ಡಿಸೆಂಡಿಂಗ್ ಆರ್ಡರು ಸೊ 900 ಗ್ರೇಟೆಸ್ಟ್ ನಂಬರ್ ಬರ್ಕೋಬೇಕಲ್ವಾ. ಸೊ ಅಲ್ಲೇ ಇದು ಸಿಕ್ಕಿದೆ ನಮಗೆ ಗ್ರೇಟೆಸ್ಟ್ ನಂಬರ್. ಸೊ 986, ಅದಕ್ಕಿಂತ ಸ್ವಲ್ಪ ಕಡಿಮೆ 873, ಅದಕ್ಕಿಂತ ಸ್ವಲ್ಪ ಕಡಿಮೆ 783, ಅದಕ್ಕಿಂತ ಸ್ವಲ್ಪ ಕಡಿಮೆ 580. ನೆಕ್ಸ್ಟು 477. ಓಕೆ, 477. ಅರ್ಥ ಆಗಿದೆ ಅಲ್ವಾ. ಸೊ ಅರ್ಥ ಆಗಿದೆ ಅಲ್ಲ. ಸೊ ನೆಕ್ಸ್ಟ್ ಕ್ವಶನನ್ನು ಹೇಳ್ಕೊಡ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ, ಸೊ ಈ ಥರ ಇದೆ. ಸೊ ಈ ಥರ ಇದ್ದಾಗ ನಾವು ಫಸ್ಟು ಯಾವುದು ಸ್ಮಾಲೆಸ್ಟ್ ಇದೆ ನೋಡ್ಕೊಳ್ರಿ. ಇದರಲ್ಲಿ ನೋಡಿ ಹೇಳಿ ಯಾವುದು ಸ್ಮಾಲೆಸ್ಟ್ ಆಗಿದೆ. ಸೊ ಸ್ಮಾಲೆಸ್ಟ್ ಯಾವುದು? 88 ಸ್ಮಾಲೆಸ್ಟಾ, 80 ಸ್ಮಾಲೆಸ್ಟಾ? 80 ಅಲ್ವಾ. ಸೊ 80 ಈಸ್ ಎಲ್ಲ 8 ಕಾಮನ್ ಆಗಿದೆ, 8 ಕಾಮನ್ ಆಗಿದೆ. ಯೂನಿಟ್ಸ್ ನೋಡ್ಕೋಬೇಕು. ಸೊ ಯೂನಿಟ್ಸ್ ಟೆನ್ಸ್ ನೋಡ್ಕೋಬೇಕು. ಟೆನ್ಸಲ್ಲಿ ಯಾವ್ದು ಕಡಿಮೆ ನಂಬರ್ ಇರುತ್ತೋ ಅದನ್ನು ಬರಿಬೇಕು. ಸೊ ಇಲ್ಲಿ 80 ಸ್ಮಾಲೆಸ್ಟ್ ಆಗಿದೆ. ನೆಕ್ಸ್ಟು 80 ಆದಮೇಲೆ ಯಾವುದು ಸ್ವಲ್ಪ ಅದಕ್ಕಿಂತ ಬಿಗ್ಗೆಸ್ಟ್ ಆಗಿದೆ. ಸೊ 88. ಅದಾದಮೇಲೆ ಸೊ 808. ಸೊ 808. ನೆಕ್ಸ್ಟ್ 880. 880. ಸೊ ನೆಕ್ಸ್ಟ್ 888 is the biggest number. So 888 is the biggest number. ಸೊ ಈಗ ಅದನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಡಿಸೆಂಡಿಂಗ್ ಅಂದರೆ ಏನು? ಡಿಕ್ರೀಸಿಂಗ್ ಆರ್ಡರ್. ಫಸ್ಟು ಡಿಕ್ರೀಸಿಂಗ್ ಆರ್ಡರ್ ಬರಿಬೇಕಂದ್ರೆ ಬಿಗ್ಗೆಸ್ಟ್ ನಂಬರ್ ಬರ್ಕೋಬೇಕಲ್ವಾ. ಸೊ ಬಿಗ್ಗೆಸ್ಟ್ ನಂಬರ್ 888, 880, 808, 88 and last smallest number 80. ಸೊ ಡಿಕ್ರೀಸ್ ಮಾಡಿದ್ವಲ್ವ ನಾವು ನಂಬರ್ಸ್ನ. ಸೊ ಡಿಕ್ರೀಸ್ ಮಾಡಿದ್ದೀವಲ್ಲ, ಸೊ ಡಿಕ್ರೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್.
415, 428, 409, 472, 447. Okay, so 447. ಸೊ ಇದರಲ್ಲಿ ಫಸ್ಟು ಸ್ಮಾಲೆಸ್ಟ್ ನಂಬರ್ ನೋಡ್ಕೊಳ್ಳಿ. ಫೋರು ಎಲ್ಲ ನಂಬರ್ಸಲ್ಲೂ ಕಾಮನ್ ಆಗಿದೆ. ಇಲ್ಲಿ ನೋಡಿ 4 4 4 4 4. ಓಕೆ, 4 4 4 4. ಸೊ ನೆಕ್ಸ್ಟು ಯೂನಿಟ್ಸ್ ಟೆನ್ಸ್ ನೋಡ್ಕೊಳ್ಳಿ. 1 ಇದೆ, 2 ಇದೆ, 0 ಇದೆ, 7 ಇದೆ, 4 ಇದೆ. ಸೊ ಸ್ಮಾಲೆಸ್ಟ್ ನಂಬರ್ ಯಾವುದು? 409. ಅದಾದಮೇಲೆ 1 ಬರೋ ನಂಬರ್ ನೋಡ್ಕೋಬೇಕು. 1 ಬರೋ ನಂಬರು 415. ನೆಕ್ಸ್ಟು 2 ಬರೋ ನಂಬರ್ 428. ಆಮೇಲೆ 3 ಬರೋ ನಂಬರ್ ಇಲ್ಲ. ಸೊ ಟೆನ್ಸಲ್ಲಿ 3 ಬರೋ ನಂಬರ್ ಇಲ್ಲ. ಸೊ 4 ಬರೋ ನಂಬರ್ ಇದೆ. ಸೊ 447. ನೆಕ್ಸ್ಟು ಟೆನ್ಸಲ್ಲಿ 7 ಬರೋ ನಂಬರ್ ಇದೆ. ಸೊ 472. ಓಕೆ, ಈಗ ಅದೇ ಸ್ಮಾಲರಿಂದ ಬಿಗ್ಗರ್ವರೆಗೂ ಬರ್ಕೊಂಡಿದ್ದೀವಲ್ವ, ಈಗ ಬಿಗ್ಗರ್ ಟು ಸ್ಮಾಲರ್ ಬರೆಯೋಣ. ಓಕೆ, 472, 447, 428, 415 ಆ್ಯಂಡ್ 409. ಓಕೆನಾ? ಸೊ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರೆದಿದ್ದೀವಿ. ಓಕೆನಾ? ನೆಕ್ಸ್ಟು ಥರ್ಡ್ ಕ್ವಶನ್ವರೆಗೂ ಮಾಡಿದ್ದೀವಿ. ಸೊ ನೆಕ್ಸ್ಟು ಫೋರ್ತ್ ಕ್ವಶನ್ ಒಂದು ಮಾಡಿಬಿಡೋಣ. ಓಕೆನಾ? ಫೋರ್ತ್ ಕ್ವಶನ್ ಒಂದು ಮಾಡೋಣ. ಸೊ ಫೋರ್ತ್ ಕ್ವಶನಲ್ಲಿ $645, 642, 649, 647, 644. ಓಕೆ, ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರು ಸ್ಮಾಲೆಸ್ಟ್ ನಂಬರು ಯಾವುದು ಹುಡುಕಿ. 6 ಎಲ್ಲ ನಂಬರ್ಸಲ್ಲೂ ಕಾಮನ್ ಆಗಿದೆ. ಸೊ 100 ಪ್ಲೇಸಲ್ಲಿ ಎಲ್ಲ ನಂಬರ್ಸು ಕಾಮನ್ ಆಗಿದೆ ಅಂದರೆ ನಾವು ಏನು ಮಾಡ್ಕೋಬೇಕು? ಟೆನ್ಸ್ ನಂಬರ್ ನೋಡ್ಕೋಬೇಕು. ಟೆನ್ಸ್ ನಂಬರ್ ನೋಡಿ. ಸೊ ಟೆನ್ಸಲ್ಲಿ ಕೂಡ 4 4 4 4 4 ಕಾಮನ್ ಆಗಿದೆ. ಟೆನ್ಸಲ್ಲೂ ಕೂಡ 4 4 4 4 4 ಕಾಮನ್ ಆಗಿದೆ. ಸೊ ಈಗ ಯೂನಿಟ್ಸ್ ನೋಡಿ. ಯೂನಿಟ್ಸಲ್ಲಿ ಸೊ ಬಿಗ್ಗೆಸ್ಟ್ ಯಾವುದಿದೆ? 9 ಇದೆ. 9 ಆದಮೇಲೆ 7 ಇದೆ. 7 4 ಆದಮೇಲೆ 5 ಇದೆ. 5 ಆದಮೇಲೆ 4 ಇದೆ. 4 ಆದಮೇಲೆ ಕಡಿಮೆ ಇರೋ ನಂಬರ್ ಯಾವುದು? 2 ಇದೆ. ಸೊ ಹಾಗಾಗಿ 642 ಸ್ಮಾಲೆಸ್ಟ್ ನಂಬರ್. ಅದಾದಮೇಲೆ ಯಾವುದಿದೆ? 4 ಇದೆ. ಸೊ 4 644. ಅದಾದಮೇಲೆ 5 ಬರ್ತೀವಿ. 645. ನೆಕ್ಸ್ಟ್ ಅದಾದಮೇಲೆ 647. ಅದಾದಮೇಲೆ 649. ಸೊ ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ವರೆಗೂ ಬರ್ಕೊಂಡ್ವಿ. ನೆಕ್ಸ್ಟ್ ಬಿಗ್ಗರ್ ನಂಬರ್ ಟು ಸ್ಮಾಲರ್ ನಂಬರ್. ಓಕೆ, ಬಿಗ್ಗರ್ ನಂಬರ್ ಟು ಸ್ಮಾಲರ್ ನಂಬರ್. ಸೊ ಇಲ್ಲಿ ಒಂದು ನಿಮಿಷ, ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಫಸ್ಟು ನಮಗೆ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀರಿ, ಆಮೇಲೆ ಅಸೆಂಡಿಂಗ್ ಆರ್ಡರಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಫಸ್ಟು ನಮಗೆ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀರಿ, ಆಮೇಲೆ ಅಸೆಂಡಿಂಗ್ ಆರ್ಡರಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಮಾಡಿದ್ದೀವಿ? ಅಸೆಂಡಿಂಗ್ ಆರ್ಡರ್ ಬರೆದ್ಬಿಟ್ಟಿದ್ದೀವಿ. ಸೊ ಫಸ್ಟು ನಾವು ಡಿಸೆಂಡಿಂಗ್ ಆರ್ಡರ್ ಬರೆಯೋಣ. ಓಕೆನಾ? ಅವ್ರು ಕೊಟ್ಟ ಹಾಗೇ
ಫಸ್ಟು ನಾವು ಡಿಸೆಂಡಿಂಗ್ ಆರ್ಡರಲ್ಲಿ ಬರೆಯೋಣ. ಓಕೆ, ಇಲ್ಲಿ ನೋಡಿ ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು ಬರಬೇಕು, ಬಿಗ್ಗರಿಂದ ಸ್ಮಾಲರ್ ಅಲ್ವಾ. ಸೊ ಇಲ್ಲೇನು ಮಾಡ್ತಿದ್ವಿ, ಸ್ಮಾಲರ್ ನಂಬರ್ ಫಸ್ಟ್, ಅಸೆಂಡಿಂಗ್ ಆರ್ಡರಲ್ಲಿ ಸ್ಮಾಲರ್ ನಂಬರ್ ಫಸ್ಟ್ ನೋಡ್ಕೊತಿದ್ವಿ, ಆಮೇಲೆ ಸ್ವಲ್ಪ ಅದಕ್ಕಿಂತ ಬಿಗ್ಗರ್ ನಂಬರ್ ನೋಡ್ಕೊತಾ ಹೋಗ್ತಿದ್ವಿ, ಅಟ್ಮೋಸ್ಟ್ ಬಿಗ್ಗರ್ ನಂಬರ್ ಬರಿತಿದ್ವಿ. ನೆಕ್ಸ್ಟು ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಕೊಟ್ಟಿರೋದ್ರಿಂದ ಈಗ ನಾವು ಏನು ಹುಡುಕ್ಬೇಕಾಗಿದೆ, ಫಸ್ಟು ಬಿಗ್ಗೆಸ್ಟ್ ನಂಬರ್ ಹುಡುಕ್ಬೇಕಾಗಿದೆ. ಸೊ ನಮಗೆ ಸಿಕ್ತಲ್ವಾ ಇಲ್ಲಿ ಬಿಗ್ಗೆಸ್ಟ್ ನಂಬರ್ 649. ಸೊ 649. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋ ನಂಬರ್ ಯಾವುದು, 647. ಅದಕ್ಕಿಂತ ಸ್ವಲ್ಪ ಕಡಿಮೆ 645. ಅದಕ್ಕಿಂತ ಸ್ವಲ್ಪ ಕಡಿಮೆ 644. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ 642. ಸೊ ಈಗ ನಾವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡರ್ ಬರಿಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಸ್ಮಾಲೆಸ್ಟ್ ನಂಬರ್ ಅಲ್ವಾ. 642, 644, 645, 647, 649. ಓಕೆ. ಸೊ ಈ ಥರ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ನ ಬರಿತಾ ಹೋಗಬೇಕು. ಓಕೆನಾ? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಫ್ರೇಮಿಂಗ್ ದ ನಂಬರ್ಸ್ ಮಾಡೋಣ. ಓಕೆನಾ?